ಜಿಬಿಎ ಎಲೆಕ್ಷನ್ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಾಟ್ ಕೇಕ್ ತರ ಸೇಲ್ ಆಗ್ತಾ ಇದೆ. ಯಾವ ತರ ಅಂತ ಹೇಳಿಬಿಟ್ರೆ 369 ವಾರ್ಡ್ಗಳಿಗೆ ಸುಮಾರು 1700 ಟಿಕೆಟ್ಗಳು ಸೇಲ್ ಆಗ್ತಾ ಇದೆ. ಜಿಬಿಎ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಆಕಾಂಕ್ಷಿಗಳ ನಡುವೆ ಪೈಪೋಟಿ ಶುರುವಾಗಿದೆ. ಎಸ್ಪೆಷಲಿ ಕಾಂಗ್ರೆಸ್ 369 ವಾರ್ಡ್ಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ 1700 ಅಪ್ಲಿಕೇಶನ್ಗಳು ಸೇಲ್ ಆಗಿದೆ. 50,000 ಡಿಡಿಯನ್ನು ಪಾವತಿಸಿ 300 ಆಕಾಂಕ್ಷಿಗಳಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹೆಬ್ಬಾಳ ಅಸೆಂಬ್ಲಿ ಕ್ಷೇತ್ರದಲ್ಲಿ 11 ವಾರ್ಡ್ಗೆ 60 ಮಂದಿ ಅಪ್ಲಿಕೇಶನ್ ಹಾಕಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲೇ 475 ಅರ್ಜಿಗಳು. ಜನವರಿ 30ರವರೆಗೂ ಅರ್ಜಿ ಸಲ್ಲಿಕೆಗೆ ಕೈ ಪಕ್ಷದಲ್ಲಿ ಅವಕಾಶ ಇದೆ. ಅಂತಿಮವಾಗಿ ಅಭ್ಯರ್ಥಿಗಳನ್ನ ಪಕ್ಷ ಆಯ್ಕೆ ಮಾಡುತ್ತೆ. ಎಷ್ಟು ಮಟ್ಟಿಗಿದೆ ಪೈಪೋಟಿ ನೋಡಿ. ಕಾಂಗ್ರೆಸ್ ಅಲ್ಲಿ 369 ವಾರ್ಡ್ಗಳಿಗೆ ಕಾಂಗ್ರೆಸ್ ಅಲ್ಲಿ ಆಲ್ರೆಡಿ 1700 ಅಪ್ಲಿಕೇಶನ್ಗಳು ಸೇಲ್ ಆಗಿದೆ. 50,000 ರೂಪೀಸ್ ಡಿಡಿ ಪೇ ಮಾಡಬೇಕು. 50,000 ಡಿಡಿ ಪಾವತಿಸಿ 300 ಆಕಾಂಕ್ಷಿಗಳ ಅರ್ಜಿನೂ ಕೂಡ ಸಲ್ಲಿಸಿಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಹೆಬ್ಬಾಳ ಅಸೆಂಬ್ಲಿ ಕ್ಷೇತ್ರದಲ್ಲಿ 11 ವಾರ್ಡ್ ಇದೆ, ಅದರಲ್ಲಿ 60 ಆಕಾಂಕ್ಷಿಗಳಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲೇ 475 ಆಕಾಂಕ್ಷಿಗಳ ಅರ್ಜಿ ಹಾಕ್ತಾ ಇದ್ದಾರೆ. ಜನವರಿ 30ರವರೆಗೂ ಅರ್ಜಿ ಸಲ್ಲಿಕೆಗೆ ಕಾಂಗ್ರೆಸ್ಸಲ್ಲಿ ಅವಕಾಶ ಇದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮೂರೂ ಪಕ್ಷಗಳ ಅಭ್ಯರ್ಥಿಗಳು ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಹಾಟ್ ಕೇಕ್ ತರ ಟಿಕೆಟ್ ಸೇಲ್ ಆಗ್ತಾ ಇದೆ, ಅಪ್ಲಿಕೇಶನ್ ಸೇಲ್ ಆಗ್ತಾ ಇದೆ. ಕೋರ್ಟ್ ಸೂಚನೆ ಬೆನ್ನಲ್ಲೇ ರಾಜಕೀಯ ಪಕ್ಷಗಳು ಕೂಡ ಅಲರ್ಟ್ ಆಗಿದ್ದಾವೆ. ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವರ್ಷಿತಾ, ಸುಮಾರು ವರ್ಷಗಳ ನಂತರ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗ್ತಾ ಇರೋದು, ಜಿಬಿಎ ಎಲೆಕ್ಷನ್ಸ್ ಆಗ್ತಾ ಇರೋದು. ಸೊ ಸಾಕಷ್ಟು ಜನ ಆಕಾಂಕ್ಷಿಗಳಿರ್ತಾರೆ, ಅಂದರೆ ಹೊಸ ಆಕಾಂಕ್ಷಿಗಳು, ಜೊತೆಗೆ ಮಾಜಿ ಕಾರ್ಪೊರೇಟರ್ಗಳು ಬಹಳಷ್ಟು ಜನ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಎಸ್ಪೆಷಲಿ ಹಾಟ್ ಕೇಕ್ ತರ ಅಪ್ಲಿಕೇಶನ್ ಸೇಲ್ ಆಗ್ತಾ ಇದೆ. ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ ವರ್ಷಿತಾ? ಎಸ್ ಇಂದೂರ, ಜಿಬಿಎ ಎಲೆಕ್ಷನ್ ಆಗದೆ ಸಾಕಷ್ಟು ವರ್ಷಗಳು ಕಳೆದಿದೆ. ಇಷ್ಟು ದಿನಗಳ ಕಂಟ ಕೂಡ ಎಲೆಕ್ಷನ್ ಮಾಡಿ ಅನ್ನುವಂತಹ ಬೇಡಿಕೆಗಳನ್ನು ಮಾಜಿ ಕಾರ್ಪೊರೇಟರ್ಗಳು ಪ್ರತಿ ಬಾರಿ ಕೂಡ ಇಡ್ತಾ ಇದ್ರು. ಹಾಗಾಗಿ ಈ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಇದೀಗ ಜಿಬಿಎ ಕೂಡ ಅಲರ್ಟ್ ಆಗಿದೆ. ಒಂದು ಕಡೆಯಾಗಿ ಇನ್ನೇನು ಒಂದು ಎಲೆಕ್ಷನ್ನ ದಿನಾಂಕವನ್ನು ಘೋಷಣೆ ಮಾಡೋದು ಮಾತ್ರ ಬಾಕಿ ಇರೋದ್ರಿಂದ ಈಗಾಗಲೇ ಜಟಾಪಟಿಗಳು ಕೂಡ ಜಾಸ್ತಿ ಆಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರೋದ್ರಿಂದ ಕಾಂಗ್ರೆಸ್ ಸರ್ಕಾರದ ಆಕಾಂಕ್ಷಿಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಈಗ 369 ವಾರ್ಡ್ಗಳಲ್ಲೂ ಕೂಡ ಒಂದೊಂದು ವಾರ್ಡ್ನ ತಗೊಳ್ತಾ ಹೋದ್ರು ಕೂಡ ಅಲ್ಲೂ ಒಂದಷ್ಟು ಆಕಾಂಕ್ಷಿಗಳು ಇಲ್ಲ ನಾವು ಅಪ್ಲಿಕೇಶನ್ನ ತಗೋಬೇಕು, ಒಂದಷ್ಟು ಹಣವನ್ನು ಪಾವತಿ ಮಾಡೋದಾಗಿರ್ಬೋದು, ಈ ರೀತಿ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಒಂದು ರೀತಿಯಾಗಿ ದೊಡ್ಡ ಹೊರೆಯಾಗುತ್ತಾ ಅನ್ನುವಂಥದ್ದು ಕೂಡ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಒಂದೊಂದು ವಾರ್ಡ್, ಈಗ ಎಕ್ಸಾಂಪಲ್ ಹೆಬ್ಬಾಳದಲ್ಲೇ 60 ಜನ ಅಪ್ಲಿಕೇಶನ್ನ ತಗೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಒಂದು ಪಕ್ಷದಿಂದ ಇಷ್ಟರ ಮಟ್ಟಿಗೆ ಆಕಾಂಕ್ಷಿಗಳು ಬರ್ತಾ ಇದ್ರೆ ಯಾವ ರೀತಿ ಅದನ್ನು ಹಂಚಿಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ. ಮತ್ತೊಂದು ಕಡೆಯಾಗಿ ಮಾಜಿ ಕಾರ್ಪೊರೇಟರ್ಗಳು ಕೂಡ ಒಂದು ಕಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈಗ ಹೊಸ ಆಕಾಂಕ್ಷಿಗಳು ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮನ್ನು ಕಡೆಗಣಿಸ್ತಾರ ಅನ್ನುವಂತಹ ಒಂದಷ್ಟು